ಮನೆ ಊಟ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾವಿವತ್ತು ನಮ್ಮ ಮನೆ ಸ್ಟೈಲಲ್ಲಿ ಒಂದು ಫ್ರೈಡ್ ರೈಸ್ನ ಯಾವ ರೀತಿ ನಾವು ಮಾಡ್ತೀವಿ ಅಂತ ನಾವು ಇವತ್ತು ತೋರಿಸ್ತಾ ಇದ್ದೀವಿ. ಸೊ ಎಲ್ಲರೂ ಇದನ್ನ ಗಮನ ಇಟ್ಟು ನೋಡಬೇಕು. ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಮೊದಲನೇದಾಗಿ ಈರುಳ್ಳಿ. ಸೊ ನಾವು ಈರುಳ್ಳಿನ ಉದ್ದುದ್ದಾಗಿ ಹೆಚ್ಚಿ ಇಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಒಂದು ದಪ್ಪ ಮೆಣಸಿನ್ಕಾಯಿ. ಸೊ ಕ್ಯಾಪ್ಸಿಕಮ್ನು ಕೂಡ ನಾವು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಒಂದು ಕ್ಯಾರೆಟ್ನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಅದು ಉದ್ದುಗೆ ಹೆಚ್ಚಿದ್ರೆ ಸೊ ಬೇಗ ಫ್ರೈ ಆಗಲ್ಲ ಅಂತ. ಸೊ ನೆಕ್ಸ್ಟ್ ನಾವು ಚಿಲ್ಲಿನೂ ಕೂಡ ಉದ್ದುಗೆ ಹೆಚ್ಚಿಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಬಂದು ಬೇಕಾಗಿರೋದು ನಮ್ಗೆ ಐಟಮ್ ಬಂದು ರೆಡ್ ಚಿಲ್ಲಿ ಸಾಸು ಮತ್ತು ಟೊಮೊಟೊ ಸಾಸ್. ಸೊ ರೆಡ್ ಚಿಲ್ಲಿ ಸಾಸು ಮತ್ತು ಟೊಮೊಟೊ ಸಾಸ್ ಆದಮೇಲೆ ನಾವು ಬೇಕಾಗಿರೋ ಐಟಮ್ ಬಂದು ನೆಕ್ಸ್ಟ್ ಸೋಯಾ ಸಾಸ್. ಸೊ ಸೋಯಾ ಸಾಸ್ ಆದಮೇಲೆ ನೆಕ್ಸ್ಟ್ ಬಂದು ನಮಗೆ ವೆನಿಗರು ಕೂಡ 1 ಸ್ಪೂನು ವೆನಿಗರ್ ಕೂಡ ನಮಗೆ ಬೇಕಾಗುತ್ತೆ. ಸೊ ಇವಾಗ ಡೈರೆಕ್ಟಾಗಿ ಯಾವ ರೀತಿ ಫ್ರೈಡ್ ರೈಸ್ನ ಮಾಡೋದು ಅಂತ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಎಣ್ಣೆ ಕಾದ ನಂತರ ನಾವು ಮೊದಲನೇದಾಗಿ ಮೆಣಸಿನ್ಕಾಯಿ, ಸೊ ಚಿಲ್ಲಿನ ಮತ್ತು ಆನಿಯನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀವಿ. ಸೊ ನೀವು ಡೀಪ್ ಫ್ರೈ ಮಾಡೋದೇನು ಬೇಡ ಆನಿಯನ್ನ. ಸೊ ನಾರ್ಮಲ್ಲಾಗೆ ಒಂದು 2 ನಿಮಿಷ ನೀವು ಫ್ರೈ ಆಗಿಬಿಟ್ಟು ಅದಾದಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಒಂದು ನಿಮಿಷ ನೀವು ಈರುಳ್ಳಿನ ಹಾಕಿ 1 ನಿಮಿಷ ಮಗ್ಗಿಸ್ಬಿಟ್ಟು ಸೊ ನೆಕ್ಸ್ಟ್ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಬೇಕು. ಸೊ ನಾವಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ನೀವು ಕೈ ಆಡಬೇಕಾಗುತ್ತೆ. ಸೊ ಇದನ್ನು ಫುಲ್ ಯಾವುದೇ ಕಾರಣಕ್ಕೂ ನೀವು ಫುಲ್ ಇದನ್ನು ಮಗ್ಸಕ್ಕೆ ಹೋಗ್ಬಾರ್ದು ಈರುಳ್ಳಿನ. ಏನಕ್ಕೆ ಅಂದರೆ ನಾವು ಇದು ಫ್ರೈಡ್ ರೈಸ್ ಮಾಡ್ತಿರೋದು. ಸೊ ಫ್ರೈಡ್ ರೈಸ್ ಮಾಡ್ತಿರೋ ಕಾರಣದಿಂದ ನಾವೇನು ಮಾಡಬೇಕು, ಆದಷ್ಟು ಮೀಡಿಯಮ್ ಆಗಿ ಫ್ರೈ ಮಾಡಬೇಕು. ಸೊ ಇವಾಗ ನಾವು ಕ್ಯಾಪ್ಸಿಕಮು ಮತ್ತು ಕ್ಯಾರೆಟ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ನೀವು ಕ್ಯಾಪ್ಸಿಕಮು ಮತ್ತು ಕ್ಯಾರೆಟ್ನು ಅಷ್ಟೇ ಸೊ ಡೀಪ್ ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು. ಏನಕ್ಕೆ ಅಂದರೆ ನಮಗೆ ಫ್ರೈಡ್ ರೈಸಿಗೆ ಬಂದ್ಬಿಟ್ಟು ಎರಡು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು. ಸೊ ನಮಗೆ ಬಾಯಿಗೆ ಕ್ಯಾಪ್ಸಿಕಮ್ ಬಂದು ಕ್ರಿಸ್ಪಿಯಾಗಿ ಸಿಗ್ತಾ ಇರಬೇಕು. ಸೊ ಅದಕ್ಕೋಸ್ಕರ ನಾನು ಇದನ್ನು ಕೂಡ ಡೀಪ್ ಫ್ರೈ ಮಾಡ್ತಾಯಿಲ್ಲ. ಸೊ ಇವೆರಡನ್ನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಇದನ್ನು ಕೂಡ ನೀವು ಒಗ್ಗರಣೆಯಲ್ಲಿ ಮಗ್ಗಿಸ್ಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಯಾವುದನ್ನು ಡೀಪ್ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ. ಸೊ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ ಫ್ರೈಡ್ ರೈಸಿನ. ಸೊ ಅದಕ್ಕೋಸ್ಕರ ನಾನು ಅದನ್ನು ಡೀಪ್ ಫ್ರೈ ಮಾಡ್ತಾಯಿಲ್ಲ. ಸೊ ಇದನ್ನು ಕೂಡ ನೀವು ಒಂದು ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಮಗ್ಗಿಸ್ಬೇಕಾಗುತ್ತೆ. ಸೊ ಇದು ಒಗ್ಗರಣೆಲೆಲ್ಲ ಮಗ್ಗಿದ ನಂತರ ಸೊ ನಾನು ಇವಾಗ ಏನು ಮಾಡ್ತಿದ್ದೀನಿ, ಸ್ವಲ್ಪ ಸೋಯಾ ಸಾಸ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡಿ ಡೀಪ್ ಫ್ರೈ ಆಗಿಲ್ಲ, ಯಾವುದು ಕೂಡ ಡೀಪ್ ಫ್ರೈ ಆಗಿಲ್ಲ. ಸೊ ಒಂದು ಮೀಡಿಯಮ್ಮಾಗೆ ಮಗ್ಸಿ ಸೊ ಸೋಯಾ ಸಾಸ್ನ ಆ್ಯಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ಸೋಯಾ ಸಾಸ್ ಎಲ್ಲ ಆಗಿ ಒಂದು ಸ್ವಲ್ಪ ಹೊತ್ತು ನೀವು ಕೈ ಆಡಿದ ನಂತರ ಏನು ಮಾಡಬೇಕು, ನೆಕ್ಸ್ಟ್ ರೆಡ್ ಚಿಲ್ಲಿ ಸಾಸ್ನ ಆ್ಯಡ್ ಮಾಡಬೇಕು. ಸೊ ರೆಡ್ ಚಿಲ್ಲಿ ಸಾಸ್ನ ಒಂದು 4 ಸ್ಪೂನು ಆ್ಯಡ್ ಮಾಡ್ಬೋದು. ಸೊ ನೀವು ಖಾರ ಬೇಡ ಅಂತಂದರೆ ಒಂದು 3 ಸ್ಪೂನ್ ಆ್ಯಡ್ ಮಾಡ್ಬೋದು. ಸೊ ಟೊಮೊಟೊ ಸಾಸ್ ಬಂದು ನಾನಿಲ್ಲಿ 1.5 ಇಂದ 2 ಸ್ಪೂನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ರೆಡ್ ಚಿಲ್ಲಿ ಸಾಸ್ಗಿಂತ ಒಂದು ಅರ್ಧ ಪರ್ಸೆಂಟ್ ಕಮ್ಮಿ ಇರಬೇಕಾಗುತ್ತೆ. ಸೊ ಇವೆರಡನ್ನ ಆ್ಯಡ್ ಮಾಡಿ ಸೊ ನಾನು ಇವಾಗ ಕೈ ಆಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ನೀವು ಹಂಗೆ ಕ್ಲೀನಾಗೆ ಮಿಕ್ಸ್ ಆಗೋ ರೀತಿ ಕೈ ಆಡಬೇಕು. ಸೊ ನೆಕ್ಸ್ಟು ಅದೆಲ್ಲ ಆದ ನಂತರ ಸೊ ಅದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆದ ನಂತರ ನೀವು ಏನು ಮಾಡಬೇಕು ಇವಾಗ, ಸೊ ನೀವು ರೈಸ್ನ ರೆಡಿ ಮಾಡಿರೋದನ್ನು ಹಾಕಿ ಇವಾಗ ಮಿಕ್ಸ್ ಮಾಡಬೇಕು. ಸೊ ಅದನ್ನು ಕ್ಲೀನಾಗೆ ಬಿಡಿಯಾಗಿ ಮಿಕ್ಸ್ ಮಾಡಬೇಕು. ಸೊ ಇಲ್ಲ ಅಂದರೆ ನಿಮಗೆ ಟೇಸ್ಟು ಸಿಗೋದಿಲ್ಲ. ಸೊ ಅದೆಲ್ಲ ಮಿಕ್ಸ್ ಆದ ನಂತರ ನಾನು ಏನು ಮಾಡ್ತಿದ್ದೀನಿ, ಇವಾಗ ವೆನಿಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ವೆನಿಗರ್ನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ. ಸೊ ಅದಾದಮೇಲೆ ನೀವೇನು ಮಾಡಬೇಕು, ಮೆಣಸಿನ ಪುಡಿ ಕೂಡ ನೀವು ಆ್ಯಡ್ ಮಾಡಬೇಕು. ಮೆಣಸಿನ ಪುಡಿ 1 ಅಥವಾ 2 ಸ್ಪೂನ್ನ ನೀವು ಆ್ಯಡ್ ಮಾಡ್ಬೋದು. ಸೊ ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಅದಾದಮೇಲೆ ನೀವು ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಬೋದು. ಸೊ ಎಷ್ಟು ಆ್ಯಡ್ ಮಾಡಿದ್ಮೇಲೆ ಸೊ ನಮ್ಮ ಮನೆ ಸ್ಟೈಲಿನ ವೆಜ್ ಫ್ರೈಡ್ ರೈಸ್ ತಿನ್ನಲು ಸಿದ್ಧ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.